ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಗ್ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ ಈ ರೀತಿ ಉದ್ದುದ ಹಚ್ಕೊಂಡು ಅದನ್ನ ಹಾಕೊಂಡು ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಒಂದು ಸೈಡಲ್ಲಿ ತವಾ ಇಟ್ಕೊಂಡು ಚಪಾತಿ ಕೂಡ ಮಾಡ್ಕೊಳ್ತಿದ್ದೀನಿ. ಸೊ ಚಪಾತಿ ನೀವು ಯಾವ ರೀತಿ ಮಾಡ್ಕೊತೀರಾ ಆ ರೀತಿ ಚಪಾತಿ ಮಾಡ್ಕೊಳ್ಳಿ. ಮೈದಾದು ಚಪಾತಿ ಬೇಕಾದರೆ ಮಾಡ್ಕೊಳ್ಳಿ ಅಥವಾ ಗೋಧಿ ಹಿಟ್ಟಿದ್ದು ಬೇಕಾದರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಒಂದು ಕ್ಯಾರೆಟ್ನ ಈ ರೀತಿ ಉದ್ದುದ ಹಚ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕ್ಯಾಬೇಜ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ನಾನಿಲ್ಲಿ ಕ್ಯಾಬೇಜ್ನ ಹಾಕ್ಕೊಳ್ತಿಲ್ಲ. ನೆಕ್ಸ್ಟ್ ಟೊಮ್ಯಾಟೊ ಒಂದು ಈ ರೀತಿ ಉದ್ದುದ ಹಚ್ಕೊಂಡು ಹಾಕ್ಕೊಳ್ತಿದ್ದೀನಿ. ಕ್ಯಾಪ್ಸಿಕಮ್ ಅರ್ಧ ಅದನ್ನು ಕೂಡ ಈ ರೀತಿ ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಒಂದು 5 ಮಿನಿಟ್ಸ್ ಕಮ್ಮಿ ಉರಿಯಲ್ಲಿ ಬೇಯಿಸಬೇಕಾಗತ್ತೆ. ಸೊ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ಅಥವಾ ಟಿಫನ್ ಬಾಕ್ಸ್ಗೆಲ್ಲ ಮಾಡಿ ಕಳಿಸ್ಬೋದು ನೀವು. ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ತರಕಾರಿಗಳು ನೀವು ಹಸಿ ಇದ್ರೂ ತಿನ್ಬೋದು, ಅದರಿಂದ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ಬಾಯ್ಲ್ಡ್ ಮೊಟ್ಟೆ ಒಂದನ್ನು ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಕಟ್ ಮಾಡಿ. ಅದನ್ನು 2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡಿಕೊಂಡು ಸೈಡ್ ಎತ್ತಿಕೋಣ. ಇದು ರೆಡಿ ಆಗಿದೆ. ಸೊ ಇದಕ್ಕೆ ಕೆಚಪ್ ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಕೆಚಪ್ನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ, ಟೊಮ್ಯಾಟೊ ಕೆಚಪ್. ಸೊ ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಮಯೋನೀಸ್ ಮಾಡ್ಕೊಳ್ಳೋದು ಹೇಗಂತ ತೋರಿಸ್ತೀನಿ ನೋಡಿ. ಮಯೋನೀಸ್ಗೆ ಒಂದು ಅರ್ಧ ಮೊಟ್ಟೆ ತಗೊಂಡು ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ನಾನು ನಿಮಗೆ 1 ಟೇಬಲ್ ಸ್ಪೂನ್ ಹಾಕಿರೋ ಥರ ಕಾಣಿಸ್ತಿದೆ. ಉಪ್ಪು ಸ್ವಲ್ಪ, ಸಕ್ಕರೆ ಸ್ವಲ್ಪ ಹಾಕಿ, ಹಾಲು ಸ್ವಲ್ಪ ಹಾಕಿದ್ದೀನಿ. ಮಯೋನೀಸ್ ರೆಡಿ ಆಗುತ್ತೆ ಮನೆಯಲ್ಲೇ. ಬಿಕಾಸ್ ಆಚೆ ತಗೊಳ್ಳೋದು ಯಾವ ರೀತಿ ಮಾಡಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಮನೆಯಲ್ಲೇ ನೀವು ಸಿಂಪಲಾಗಿ ಈ ರೀತಿ ಮಾಡ್ಕೊಳ್ಬೋದು ಬೇಕಾದಾಗ. ನೆಕ್ಸ್ಟ್ ನಾನು ಇಲ್ಲಿ ಚಪಾತಿ ಮೇಲೆ ಹಾಕ್ಕೊಳ್ಳೋಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಈಸಿಯೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ನೀವು ಬೆಳಗ್ಗೆ ಹೊತ್ತು ಎಲ್ಲ ಟಿಫನ್ಗೆ ಅಥವಾ ಡಿನ್ನರ್, ಲಂಚ್ ಏನಕ್ಕಾದರೂ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು ನೀವು. ಈಸಿಯೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ಇಷ್ಟಪಟ್ಟು ತಿಂತೀರಾ ನೀವು, ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಅಂಥವಾಗೆ ಈ ರೀತಿ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ನಾನು ಬೀಟ್ ಮಾಡ್ಕೊಂಡಿರುವಂತಹ ಎಗ್ನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಇಲ್ಲಿ 2 ಮೊಟ್ಟೆ ಸೇರಿಸ್ಬೋದು. ನಾನು ಬರೀ 1 ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ. ಈಗ ಇದ್ರ ಮೇಲೆ ಚಪಾತಿನ ಹಾಕ್ಕೊಳ್ತಿದ್ದೀನಿ. ಸೊ ಇದು ಒಂದು 2 ಮಿನಿಟ್ಸ್ ಬಿಟ್ಕೊಂಡು ಈ ರೀತಿ ತಿರುಗಿಸಿ ರೆಡಿ ಆಗಿರುತ್ತೆ. ನೀವು ಬೇಕಾದರೆ ಆಮ್ಲೆಟ್ ಥರ ಮಾಡ್ಕೊಂಡು ಆಮೇಲೆ ಚಪಾತಿ ಮೇಲೆ ಹಾಕ್ಕೊಂಡು ಕೂಡ ತಿನ್ಬೋದು. ಸೊ ಇದು ರೆಡಿ ಆಗಿದೆ. ಸೊ ಇದಕ್ಕೆ ನೋಡ್ತಿದ್ದೀರಲ್ವ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸ್ಟಫಿಂಗ್ ಎಲ್ಲ ಇದಕ್ಕೆ ಕೆಚಪ್ ಹಾಕ್ಕೊಳ್ತಿದ್ದೀನಿ. ಕೆಚಪ್ ಕೂಡ ಮನೇಲೇ ಮಾಡ್ಕೊಳ್ಬೋದು, ಬಟ್ ನನಗೆ ಟೈಮ್ ಇಲ್ದಿರೋ ಕಾರಣ ನಾನು ಇದನ್ನೇ ಹಾಕ್ಕೊಳ್ತಿದ್ದೀನಿ. 15 ರುಪೀಸ್ದು ಏನು ಬರುತ್ತೆ ಆ ಪ್ಯಾಕೆಟ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಹಾಕ್ತಿದ್ದೀನಿ. ಸೊ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಸ್ಪೂನಲ್ಲಿ. ನೆಕ್ಸ್ಟ್ ನಾವು ಸ್ಟಫಿಂಗ್ ಏನೇನೆಲ್ಲ ರೆಡಿ ಮಾಡಿದ್ವಿ ವೆಜ್ಜೀಸ್ನ ಅದನ್ನೆಲ್ಲ ಹಾಕ್ಕೊಳ್ಳೋಣ. ವೆಜಿಟೇರಿಯನ್ ಅವರಿದ್ರೆ ಇದು ಎಗ್ನ ಸ್ಕಿಪ್ ಮಾಡಿ ನಾನು ಯಾವ ರೀತಿ ತೋರಿಸಿದ್ರೆ ಅಷ್ಟು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವೇನು ಆರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ ಅಥವಾ ನಿಮ್ಮ ಇಷ್ಟ. ಸೊ ನೆಕ್ಸ್ಟ್ ನಾನು ಇಲ್ಲಿ ಮಯೋನೀಸ್ನ ಹಾಕ್ಕೊಳ್ತಿದ್ದೀನಿ. ನಾನು ಇದನ್ನು ಸ್ಪ್ರೆಡ್ ಮಾಡ್ತಿಲ್ಲ, ಜಸ್ಟ್ ಹಾಗೆಯೇ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ, ಹಸಿ ಈರುಳ್ಳಿ ಏನಿರುತ್ತೆ ಅದು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಮೇಲೆ ಉದುರಿಸಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಈ ರೀತಿ ರೋಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಹೀಗೆ ತಿನ್ಬೋದು, ಅಥವಾ ಇದನ್ನು ಒಂದು 4 ಪೀಸಸಲ್ಲಿ ಮಾಡಿ ಸಣ್ಣ ಸಣ್ಣದಾಗಿ ಮಕ್ಕಳಿಗೆ ಕೊಡ್ಬೋದು, ಅಥವಾ ನಿಮಗೆ 2 ಪೀಸಸ್ ಇಷ್ಟ ಅಂದರೆ 2 ಪೀಸಸಲ್ಲಿ ಮಾಡಿ ಈ ರೀತಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.